ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ನಾನಿವತ್ತು ನಿಮಗೆ ಒಂದು ತುಂಬ ಸಿಂಪಲ್ ಆದ ಪರಿಹಾರವನ್ನು ಹೇಳ್ಕೊಡ್ತಾ ಇದ್ದೀನಿ. ಗಂಡ ಹೆಂಡತಿ ಜಗಳ ತುಂಬ ನಡೀತಾ ಇದೆ ಮನೆಯಲ್ಲಿ, ಹಾಗೆ ಪರಿಹಾರ ಸಿಗ್ತಾ ಇಲ್ಲ. ದಿನ ನಮಗೆ ಈ ತಾಪತ್ರೆಯಿಂದ ಹೊರಗೆ ಬರಬೇಕು ಅಂತ ಯೋಚನೆ ಮಾಡೋರಿಗೆ ಇದು ತುಂಬಾ ಒಳ್ಳೆಯ ಅಂತ ಪರಿಹಾರ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ನಂಬಿಕೆ ಇಟ್ಟು ಭಕ್ತಿಯಿಂದ ನೀವು ಮಾಡಿದ್ದೇ ಆದರೆ ಫಲ ಖಂಡಿತ ಸಿಗುತ್ತದೆ. ಇದಕ್ಕೆ ನಾವು ಯಾವುದೇ ರೀತಿಯ ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರುವಂಥ ಸಾಮಗ್ರಿ ಇದೆ. ಸೊ ಮನೇಲಿ ನಾವು ಬಳಸುವಂಥ ವಸ್ತುನ ಬಳಸ್ಕೊಂಡು ನಾವು ಮನೆಯಲ್ಲಿ ಜಗಳ ಆಗದೇ ಇರೋ ರೀತಿ, ಗಂಡ ಹೆಂಡತಿ ಚೆನ್ನಾಗಿರೋ ರೀತಿ, ಹಾಗೆ ಬೇರೆಯವರ ದೃಷ್ಟಿ ನಮ್ಮ ಮೇಲೆ ಬಿದ್ದು ಕೂಡ ನಾವು ಜಗಳ ಆಗದೆ ಚೆನ್ನಾಗಿ ಅನ್ಯೋನ್ಯವಾಗಿ ಇರುವಂಥ ತಂತ್ರ ಇದು. ಸೊ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಖಂಡಿತ ನಂಬಿಕೆ ಇಟ್ಟು ಈ ತಂತ್ರವನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಇದು ತುಂಬಾ ಸಿಂಪಲ್ಲು. ಇದಕ್ಕೆ ಬೇಕಾಗುತ್ತೆ ನಿಮ್ಮ ಮನೇಲಿ ಯಾವುದೇ ರೀತಿಯ ಒಂದು ಅಣತೆ ಇದ್ರೂ ಓಕೆ, ಅಥವಾ ಒಂದು ಪ್ಲೇಟ್ ಇದ್ರೂ ನಡೆಯುತ್ತೆ. ಅದಕ್ಕೆ ನಮಗೆ ಬೇಕಾಗುತ್ತೆ 6 ಕರ್ಪೂರ. ಇದು ಎಲ್ಲರ ಮನೆಯ ದೇವರ ಮನೆಯಲ್ಲಿ ಇರುವಂಥ ವಸ್ತು. ಸೊ ಕರ್ಪೂರನ ತಗೋಬೇಕಾಗತ್ತೆ. ನಾವು ಕರ್ಪೂರನ ತಗೊಂಡು ಇಟ್ಕೋಬೇಕಾಗುತ್ತೆ. 6 ಕರ್ಪೂರ ತಗೊಂಡ ನಂತರ ನಾವು ತಗೋಬೇಕಾಗುತ್ತೆ 6 ಲವಂಗ. ಇದು ನಾವು ಎಲ್ಲರ ಮನೆಯಲ್ಲೂ ಅಡುಗೆಗೆ ಬಳಸುವಂಥ ಲವಂಗ ಎಲ್ಲರ ಮನೆಯಲ್ಲೂ ಇರುತ್ತೆ. ಇದನ್ನು ತಗೊಂಡು ನಾವು ಈ ಕರ್ಪೂರದ ಒಳಗೆ ಹಾಕೋಬೇಕಾಗುತ್ತೆ. ನಿಮ್ಮ ಪ್ರಾರ್ಥನೆ ಏನಿರುತ್ತೆ ಅದನ್ನು ಮಾಡ್ಕೋಬೇಕಾಗುತ್ತೆ. ಗಂಡ ಹೆಂಡತಿ ಜಗಳ ಇದ್ದಾಗ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ, ನನ್ನ ಗಂಡನಿಗೆ ನಾವು ಜಗಳ ಆಗದೇ ಇರೋ ರೀತಿ ನಾವು ತುಂಬ ಚೆನ್ನಾಗಿ ಇರಬೇಕು ಅಂತ ಹೇಳಿ ಅದನ್ನು ನೀವು ಪ್ರಾರ್ಥನೆ ಮಾಡ್ತಾ ಪ್ರತಿ ಶುಕ್ರವಾರ ಮಾಡಬಹುದು ಅಥವಾ ಮಂಗಳವಾರ ಮಾಡಬಹುದು. ಇಲ್ಲಾಂದರೆ ಡೈಲಿ ನೀವು ಇದನ್ನು 2 ವಾರಗಳ ಕಾಲ ಮಾಡೋದ್ರಿಂದ ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಇದನ್ನು ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇದನ್ನು ಮಾಡಬೇಕಾಗಿರೋದು ನೀವು ಅಡುಗೆ ಮನೆಯಲ್ಲಿ. ಸೊ ನೀವು ರಾತ್ರಿ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ರೂಮ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಶುಚಿ ಮಾಡಿದ ನಂತರ ನೀವು ಇದನ್ನು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಈ ರೀತಿ ಪ್ರಾರ್ಥನೆನ ಮಾಡಿಕೊಂಡು ನೀವು ಇದಕ್ಕೆ ಹಾಕಿ ಇದನ್ನು ಸುಡಬೇಕಾಗತ್ತೆ. ಇದನ್ನು ನೀವು ಪ್ರತಿದಿನ ರಾತ್ರಿ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗೆ ಆಗಲ್ಲ ನಮಗೆ ಪ್ರತಿದಿನ ಈ ರೀತಿ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಇದನ್ನು ಶುಕ್ರವಾರ ಅಥವಾ ಮಂಗಳವಾರ ಇದನ್ನು ಮಾಡಬಹುದು. ಈ ತಂತ್ರವನ್ನು ಖಂಡಿತ ನಿಮ್ಮ ಮನೇಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಹಾಗೆ ಗಂಡ ಹೆಂಡತಿ ಜಗಳ ತುಂಬ ನಡೀತಾ ಇದ್ದರೆ ಅದು ಕಮ್ಮಿ ಆಗುತ್ತೆ. ನಿಮ್ಮ ಗಂಡ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹಾಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಗಂಡ ಹೆಂಡತಿ ಮಧ್ಯೆ ಇದ್ರೂ ಕೂಡ ಅದು ಕೂಡ ದೂರವಾಗುತ್ತೆ. ಇದನ್ನು ಪ್ರತಿದಿನ ಮಾಡ್ತಾ ಬನ್ನಿ. ಖಂಡಿತ ನಿಮಗೆ 2 ವಾರದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದನ್ನು ಭಕ್ತಿ ಶ್ರದ್ಧೆಯಿಂದ ನೀವು ಮಾಡಿದ್ದೇ ಆದರೆ ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಸ್ನೇಹಿತರೆ. ಖಂಡಿತ ಒಮ್ಮೆ ನಂಬಿಕೆ ಇಟ್ಟು ಈ ತಂತ್ರವನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಾ, ಹಾಗೆ ಮನೆ ದೇವರಿಗೆ ಪೂಜೆ ಮಾಡ್ತಾ ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪ ಇರುತ್ತೆ ಅದನ್ನು ನೀವು ಇದರ ಮುಂದೆ ಹೇಳ್ತಾ ನೀವು ಇದನ್ನು ಪ್ರತಿದಿನ ರಾತ್ರಿ ಸುಡಬೇಕಾಗುತ್ತೆ. ಇದನ್ನು ಸುಡ್ತಾ ಬರೋದ್ರಿಂದ ಮನೇಲಿರುವಂಥ ಕಲಹ ದೂರ ಆಗುತ್ತೆ. ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ದೂರ ಆಗುತ್ತೆ. ಖಂಡಿತ ಒಳ್ಳೆಯದಾಗುತ್ತೆ. ಇದನ್ನು ನೀವು ಪ್ರಯತ್ನ ಮಾಡಿ ಸ್ನೇಹಿತರೆ, ಖಂಡಿತ ಒಳ್ಳೆಯದಾಗುತ್ತೆ. ನೀವು ಈ ಪ್ರಯೋಗನ ಮಾಡೋದಾದರೆ ಮಾಡಿ, ಖಂಡಿತ ಆಗುತ್ತೆ ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರೇ ಪ್ರಾಬ್ಲಮ್ ಇದ್ದರೂ ಕೂಡ, ಗಂಡ ಹೆಂಡತಿ ಸಮಸ್ಯೆ ಇದ್ದರೂ ಕೂಡ ಅಂಥವ್ರಿಗೆ ಇದನ್ನು ಶೇರ್ ಮಾಡಿ. ಸೊ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಇದು ತುಂಬ ಒಳ್ಳೆ ರಿಸಲ್ಟು. ಸೊ ಪ್ರಯತ್ನ ಪಡೋದ್ರಿಂದ ತೊಂದರೆ ಏನಿಲ್ಲ ಅಲ್ವಾ ಸ್ನೇಹಿತರೆ. ಸೊ ಖಂಡಿತ ಪ್ರಯತ್ನ ಪಡಿ, ಪರಿಹಾರ ಮಾಡ್ಕೊಳ್ಳಿ. ಈ ವಿಡಿಯೋಗೆ ನೀವಿನ್ನೂ ಲೈಕ್ ಮಾಡಿದ್ನ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.